ಹಾಯ್ ನಮಸ್ಕಾರ. ಅಲ್ಲಿನ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಮನೆಯಲ್ಲೇ ಸುಲಭವಾಗಿ ಉದ್ದಿನ ವಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಉದ್ದಿನ ಹಿಟ್ಟನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡಿರೋದು. ಮಿಕ್ಸಿ ಜಾರ್ನಲ್ಲಿ ರುಬ್ಬಿದಾಗ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕು, ಆಗ ಉದ್ದಿನ ವಡೆ ಸಾಫ್ಟಾಗಿ ಬರುತ್ತೆ. ಗ್ರೈಂಡಲ್ಲಿ ರುಬ್ಬಿದ ಥರನೇ ಇರುತ್ತೆ. ಈಗ ಉದ್ದಿನ ವಡೆ ಮಾಡೋದಕ್ಕೆ ಅರ್ಧ ಪಾವನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಉದ್ದಿನ ಕಾಳಾದರೂ ತೊಗೊಬೋದು ಅಥವಾ ಉದ್ದಿನ ಬೇಳೆ ಆದರೂ ತೊಗೋಬೋದು. ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡು ಇದಕ್ಕೆ 2 ಸ್ಪೂನಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ. 1 ಕೆ ಜಿಗೆ 1 ಹಿಡಿಯಷ್ಟು ಅಕ್ಕಿನ ಸೇರಿಸ್ಕೋಬೇಕು. ನಾನು ಅರ್ಧ ಪಾವಿಗೆ 2 ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿದ್ಮೇಲೆ ನೀರನ್ನು ಹಾಕ್ಕೊಂಡು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ನೀರೆಲ್ಲ ಬಸ್ಬಿಟ್ಟು ಮತ್ತೆ ಬೇರೆ ನೀರು ಹಾಕಿ ನೆನೆಯೋದಕ್ಕೆ ಬಿಡಬೇಕು. 4ರಿಂದ 5 ಅವರ್ ಚೆನ್ನಾಗಿ ನೆನೆಬೇಕು ಉದ್ದಿನಬೇಳೆ. ಚೆನ್ನಾಗೀಗ 5 ಅವರ್ ಆಗಿತ್ತು ನೆನೆಸಿಟ್ಟು. ಈಗ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೀರೆಲ್ಲ ಬಸ್ಬಿಟ್ಟು ಈಗ ಮಿಕ್ಸಿ ಜಾರ್ನಲ್ಲಿ 9 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಸ್ವಲ್ಪ 1 ಇಂಚಿನಷ್ಟು ಶುಂಠಿನ ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು, ನೀರೇನು ಸೇರಿಸ್ಬಾರ್ದು. ಈಗ ಅದೇ ಮಿಕ್ಸಿ ಜಾರ್ಗೆ ತೊಳೆದಿಟ್ಟಿದ್ದಂಥ ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ನೆಂದರೆ ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಒದಗಿ ಬರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ನೆನೆಸ್ಕೋಬೇಕು. ಈಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಒಂದೇ ಸಲ ನೀರು ಹಾಕ್ಬಿಟ್ರೆ ಮೆತ್ತಕ್ಕಾಗ್ಬಿಡುತ್ತೆ. ನೀರಕ್ಕಾಗ್ಬಿಟ್ರೆ ಆಮೇಲೆ ವಡೆ ಹಾಕೋದಿಲ್ಲ. ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇದು ತುಂಬ ಗಟ್ಟಿ ಮಾಡಬೇಕು ಅಂತೇನಿಲ್ಲ, ನೋಡಿ ಇಷ್ಟು ಮಾತ್ರ ಇದ್ದರೆ ಸಾಕು. ಹಿಟ್ಟು ರುಬ್ಬೋದಕ್ಕೆ ನೀರನ್ನು ಉಪಯೋಗಿಸ್ತೀವಲ್ಲ, ಅದು ಫ್ರಿಜ್ ವಾಟರನ್ನು ತೊಗೋಬೇಕು. ತಣ್ಣಕ್ಕಿರೋಂಥ ನೀರನ್ನು ಹಾಕ್ಕೊಂಡ್ರೆ ಬೇಗ ಬಿಸಿ ಬರೋದಿಲ್ಲ ರುಬ್ಬುವಾಗ. ಈಗ ರುಬ್ಬಿರೋಂಥ ಹಿಟ್ಟನ್ನು ಒಂದು ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ಮತ್ತು ಉಳಿದಿರೋಂಥ ಉದ್ದಿನಬೇಳೆನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ರುಬ್ಬಿರೋಂಥ ಹಿಟ್ಟನ್ನೆಲ್ಲ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಅದರಲ್ಲಿ ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಹಚ್ಬಿಟ್ಟಾದರೂ ಹಾಕ್ಕೋಬೋದು, ಸಣ್ಣಕ್ಕೆ ಹಚ್ಬಿಟ್ಟಾದರೂ ಹಾಕ್ಕೋಬೋದು. ಆದರೆ ಈ ರೀತಿ ತುರಿದ್ಬಿಟ್ಟು ಹಾಕಿದ್ರೆ ಎಣ್ಣೆ ಹೀರ್ಕೊಳ್ಳೋದಿಲ್ಲ. ವಡೆ ಕರಿಯುವಾಗ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ಮೆಣಸನ್ನು ಸೇರಿಸ್ತಾ ಇದ್ದೀನಿ. ತುಂಬ ಪೌಡ್ರ್ ಮಾಡ್ಕೋಬಾರ್ದು, ಸುಮ್ಮನೆ ಸ್ವಲ್ಪ ಅರ್ಧಂಬರ್ಧ ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಇದು ಮತ್ತೆ ರುಬ್ಕೊಂಡಿತ್ತಲ್ಲ 2ನೇ ಸಲ ಆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಿ ಜಾರ್ನಲ್ಲಿ ರುಬ್ಬಿರೋದ್ರಿಂದ ಹಿಟ್ಟು ಸ್ವಲ್ಪ ಪೇಸ್ಟ್ ಥರ ಇರುತ್ತೆ. ಅದು ಹಿಟ್ಟೆಲ್ಲ ಲೈಟ್ ವೆಯ್ಟ್ ಆಗಬೇಕು. ಅಷ್ಟು ಲೈಟ್ ವೆಯ್ಟ್ ಆಗಬೇಕಂದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದಾಗ ಅದರಲ್ಲಿ ಏರ್ ತುಂಬಿಕೊಳ್ಳುತ್ತೆ. ಗಾಳಿ ತುಂಬಿಕೊಂಡಾಗ ಹಿಟ್ಟು ಲೈಟ್ ವೆಯ್ಟ್ ಆಗುತ್ತೆ. ನಾವು ಮಿಕ್ಸ್ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ಹಿಟ್ಟು ಲೈಟ್ ವೆಯ್ಟ್ ಆಗಿದೆ ಅಂತ. ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈಗ ಈ ರೀತಿ ಬೌನ್ಸ್ ಆಗಬೇಕು ಹಿಟ್ಟು ಹಾಕಿದವಾಗ. ಆ ರೀತಿ ಆಗಿದೆ ಅಂದರೆ ವಡೆನೂ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ವಡೆ ಮಾಡೋದಕ್ಕೆ ಎಣ್ಣೆನ ಬಿಸಿ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಬೇಕು. ವಡೆ ಕರಿಯುವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರಿಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಮೇಲೆಲ್ಲ ಕಲರ್ ಬಂದುಬಿಡೋದು, ಕಪ್ಪಕ್ಕಾಗ್ಬಿಡುತ್ತೆ. ಒಳಗಡೆ ಎಲ್ಲ ಬೆಂದಿರೋದಿಲ್ಲ, ಹಿಟ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರೆದ್ಕೋಬೇಕು. ವಡೆ ಹಾಕೋದಕ್ಕೆ ಎಣ್ಣೆ ಕವರ್ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೋಬೋದು, ಅಥವಾ ಬಾಳೆ ಎಲೆ ಆದರೂ ತೊಗೊಬೋದು. ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಕೊಂಡು ಮತ್ತು ಕೈನೂ ತೇವ ಮಾಡ್ಕೊಬೇಕು. ಹಿಟ್ಟು ಎತ್ಕೊಳ್ಳೋವಾಗ ಕೈ ತೇವ ಮಾಡಿಕೊಂಡು ವಡೆ ಥರ ಮಾಡಿಕೊಂಡು ಎಣ್ಣೆಗೆ ಬಿಟ್ಕೊಬೋದು. ವಡೆನ ಕವರ್ ಇಲ್ಲದೇನೂ ಹಾಗೆ ಕೈಯಲ್ಲೇ ಮಾಡ್ಕೋಬೋದು. ಮೊದಲು ಕೈನ ಚೆನ್ನಾಗಿ ತೇವ ಮಾಡಿಕೊಂಡು ಮತ್ತು ವಡೆ ಹಿಟ್ಟು ತಗೊಂಡು ಈ ರೀತಿ ತೂತು ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು. ಕೈ ತೇವ ಮಾಡಿರುತ್ತಲ್ಲ ಆವಾಗ ಅದು ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ಆ ಥರ ಆಗೋದಿಲ್ಲ ಅಂದರೆ ಈ ರೀತಿ ಕವರ್ ಮೇಲೆ ಮಾಡಿಕೊಂಡು ಹಾಕ್ಕೋಬೋದು. ಕರಿಯೋದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಂಡಿರ್ಬೇಕು, ಅದು ಮುಣಗು ಅಷ್ಟು ಎಣ್ಣೆನ ಹಾಕ್ಕೊಂಡಿರಬೇಕು. ಈಗ ನೋಡಿ ಎಲ್ಲ ಹಾಕಿದ್ದಾಗಿದೆ. 2 ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇರಬೇಕು. ಜಾಸ್ತಿ ಹೊತ್ತು ಒಂದೇ ಕಡೆ ಬೇಯಿಸ್ಕೋಬಾರ್ದು. ಹೋಟ್ಲುಗಳಲ್ಲಿ ಡಬಲ್ ರೋಸ್ಟ್ ಮಾಡ್ತಾರೆ. ಮೊದಲು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಭಾಗ ಫ್ರೈ ಮಾಡಿಬಿಟ್ಟು ಎಲ್ಲ ವಡೆಗಳನ್ನು ತೆಗೆದುಬಿಡ್ತಾರೆ. ಆಮೇಲೆ ಮತ್ತೆ ಇನ್ನೊಂದು ಸಲ ಹೈ ಫ್ಲೇಮ್ ಇಟ್ಕೊಂಡು 1 ನಿಮಿಷ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ. ಆ ರೀತಿ ಮಾಡೋದ್ರಿಂದ ವಡೆ ಜಾಸ್ತಿ ಹೊತ್ತು ಕ್ರಿಸ್ಪಿಯಾಗಿರುತ್ತೆ.
ಆ ರೀತಿ ಆದರೂ ಮಾಡ್ಕೊಬೋದು. ನಾನು ಒಂದೇ ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಾಗ ತೆಗೆದುಬಿಡಬೇಕು, ತುಂಬ ಕಪ್ಪಗೆ ಮಾಡ್ಕೋಬಾರ್ದು. ಈಗ ವಡೆ ರೆಡಿಯಾಗಿದೆ. ಇದನ್ನು ಚಟ್ನಿ ಜೊತೆ ಅಥವಾ ಸಾಂಬಾರು ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ರುಚಿಯಾಗಿ, ಮೃದುವಾಗಿ ಮತ್ತು ಕ್ರಿಸ್ಪಿಯಾಗಿ ಮನೆಯಲ್ಲೇ ಸುಲಭವಾಗಿ ಉದ್ದಿನ ವಡೆನ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.